ವಿದ್ಯಾರ್ಥಿಗಳಿಗೆ, ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ನಮ್ಮ ಸಂಗೀತ ಏನಾದರೂ ಅವರಿಗೆ ಅವರ ಒಂದು ಓದಿಗೆ ನಾವು ಪೂರಕವಾಗಿ ನಮ್ಮ ಸಂಘಟನೆ ಅವರಿಗೆ ಏನಾದರೂ ಮಾಡಬೇಕು ಅಂತೇಳಿ ನಮ್ಮ ಸಂಘಟನೆ ನಾವು ಮೂಲ ಉದ್ದೇಶದಿಂದ ಅದು ಕೂಡ ಒಂದು ವಿರೋಧ ಹಿನ್ನೆಲೆಯಲ್ಲಿ ನಾವು ಇನ್ನೇನು ಮಾರ್ಚ್ ಮಧ್ಯದಲ್ಲಿ 21-22ಕ್ಕೆ SSLC ಎಕ್ಸಾಮಿನೇಷನ್ ಇರೋದ್ರಿಂದ ಜೀವನದ ಇದು ವಿದ್ಯಾರ್ಥಿಗಳಿಗೆ ಬಹಳ ಜೀವನದ ಒಂದು ಪ್ರಮುಖ ಘಟ್ಟ. ಈ SSLC ಎಕ್ಸಾಮಿನೇಷನ್ ನಾವು ಮಾರ್ಕ್ಸ್ನ ಹೈಯೆಸ್ಟ್ ತಗೊಂಡು ನಾವು ಮುಂದೆ ಲೈಫಲ್ಲಿ PUC ಯಾವ ಥರ ತಗೋಬೇಕು, ಯಾವ ಕಾಂಬಿನೇಷನ್ ಮಾಡಬೇಕು ಅನ್ನೋ ಥರ ಒಂದು ಇದೇ ನಮಗೆ ಬೇಸ್. ಈ SSLCನೇ ಬೇಸ್ ಆಗಿರೋದ್ರಿಂದ ನಮ್ಮ ಮಕ್ಕಳಿಗೆ SSLC ಪರೀಕ್ಷೆಯಲ್ಲಿ ಜಾಸ್ತಿ ಮಾರ್ಕ್ಸ್ ತಗೊಳ್ಳೋದು ಹೆಂಗೆ ಅಂತೇಳಿ ನಾವು ಜಯರಾಮ್ ಸರ್ನ ಕೇಳ್ಕೊಂಡಾಗ ಅವ್ರು ಇಲ್ಲ ಅನ್ನಷ್ಟು ನಾವು ಒಂದಷ್ಟು ಮಾಹಿತಿ ಮಾಡೋಣ, ಸೆಮಿನಾರ್ ಥರ ಒಂದು ವಾರನೋ ಇಲ್ಲ ಒಂದು 15 ದಿವಸ ಸೆಮಿನಾರ್ ಥರ ಮಾಡಿ ಎಕ್ಸಾಮ್ಸ್ ಬರೆಯೋಕ್ಕೆ ಅವರಿಗೆ ಒಂದು ಪ್ರೇರಣೆ ಆಗೋ ಥರ ಮಾಡೋಣ ಅಂತೇಳಿ ಜಯರಾಮ್ ಸರ್ ಹೇಳಿದ್ರು. ಆ ಕಾರಣಕ್ಕೋಸ್ಕರ ಇವತ್ತು ನಮ್ಮ ಜಿಲ್ಲಾ ಆದಿದ್ರಾವಿಡ ಸಂಘ ಇವತ್ತು ಅದು ಟೈಮ್ ತುಂಬ ಶಾರ್ಟ್ ಇರೋದ್ರಿಂದ ನೆಕ್ಸ್ಟ್ ವೀಕ್ ಹಾಕಿದ್ರೆ ಎಕ್ಸಾಮಿನೇಷನ್ಸು ಸ್ಟಾರ್ಟ್ ಆಗಿಬಿಡುತ್ತೆ, ತುಂಬ ಪೀಕ್ ಆಗುತ್ತೆ ಅಂತೇಳಿ ಭಾಳ ತರಾತುರಿಯಲ್ಲೇ ಒಂದು ಅರ್ಜೆಂಟಲ್ಲಿ ಒಂದು ಇನಾಗ್ರಲ್ ಥರ ಮಾಡಿ ಒಂದು ವಿದ್ಯುಕ್ತವಾದಂಥ ಒಂದು ಚಾಲನೆ ಕೊಟ್ಟು ನೆಕ್ಸ್ಟು ಈ ನಾಳೆ ಪ್ರಿಪರೇಟರಿ ಎಕ್ಸಾಮ್ಸ್ ಆದಮೇಲೆ ಬುಧವಾರ ಸರ್ ಬರ್ತೀನಿ ಅಂತ ಹೇಳಿದ್ದಾರೆ. ಬುಧವಾರ ಇನ್ನೊಂದಷ್ಟು ಜನಕ್ಕೆ ನೀವು ಹೇಳ್ಬಿಟ್ಟು ನಾನು ಕೂಡ ಹೇಳಿದ್ದೀನಿ, ಸ್ವಲ್ಪ ಪ್ರಿಪರೇಷನ್ಸಲ್ಲಿ ಒಂಚೂರು ನಮಗೆ ಏನು ಟೈಮ್ ಸಿಗಲಿಲ್ಲ. ಆ ಕಾರಣಕ್ಕೋಸ್ಕರ ಈಗ ಇರೋಷ್ಟೇ ನಮಗೆ ಒಂದು ಇನಾಗ್ರಲ್ ಥರ ಒಂದು ಉದ್ಘಾಟನೆ ಥರ ಮಾಡಿ ಸರ್ ಹೋಗ್ತಾರೆ. ಬುಧವಾರ ಬರ್ತಾರೆ. ಬುಧವಾರ ನಾವು ಆದಷ್ಟು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳನ್ನ ನಮ್ಮ ಭಾಗದಲ್ಲಿ ಬೇರೆ ಬೇರೆ ಭಾಗದಲ್ಲಿರ್ತಕ್ಕಂಥ ನಮ್ಮ ಸಮುದಾಯದ ಮಕ್ಕಳನ್ನ ನಾವು ಹೇಳೋ ಮೂಲಕ ಅವ್ರನ್ನ ಬುಧವಾರ ಟೆಲಿಕಾಸ್ಟ್ ನಾವು ಬರೋ ಥರ ಇಲ್ಲಿಗೆ ಈ ಕಾರ್ಯಕ್ರಮಕ್ಕೆ ಬರೋ ಥರ ನಾವು ಪ್ಲಾನ್ ಮಾಡಿ ಮಾಡೋಣ ಅಂತೇಳಿ ತೀರ್ಮಾನಿಸಿ ಇವತ್ತು ಒಂದು ಸಾಂಕೇತಿಕವಾಗಿ ನಮ್ಮ ಜಿಲ್ಲಾ ಸಂಘಟನೆಯಿಂದ ಇವತ್ತು SSLC ಎಕ್ಸಾಮಿನೇಷನ್ಸ್ ಹೆಂಗೆ ನಾವು ತಯಾರಾಗಬೇಕು ಅಂತೇಳಿ ಒಂದಿನ ಇದಾಗಿರಲಿಲ್ಲ. ನಮ್ಮ ಜಯರಾಮ್ ಸರ್ ಬಂದು ನಮಗೆ ಇವತ್ತು ಬಂದಿದ್ದಾರೆ. ಅವ್ರು ಎಷ್ಟೇ ಒತ್ತಡ ಇದ್ರು ಪಾಪ ನಮಗೆ ಇವತ್ತು ಭಾನುವಾರ ಅವರು ಎಷ್ಟೇ ಬಿಸಿ ಶೆಡ್ಯೂಲ್ ಕೂಡ ಬಂದಿದ್ದಾರೆ. ನಮ್ಮೆಲ್ಲರೂ ಪರವಾಗಿ ಸಂಘದ ಪರವಾಗಿ ಅವ್ರಿಗೆ ಕುಟುಂಬದ ಸ್ವಾಗತವನ್ನು ಈ ಬಗ್ಗೆ ನಮ್ಮ ಸೀನಾ ಅವರ ಮೂಲಕ ಅವ್ರನ್ನ ಹೋಗಿ ಹೋಗಿ ಚೆಲ್ಲಣ್ಣ ಹೋಗಿ. ನಮಗೆ ಮೂಲ ಪ್ರೇರೇಪಣೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತೆ ಪೆರಿಯಾರ್ ಮತ್ತೆ ಇನ್ನಿತರ ನಮ್ಮ ಪೂರ್ವಿಕರು ನಮ್ಮ ಈ ಒಂದು ಸ್ಥಿತಿಗೆ ಕಾರಣಕರ್ತರಾಗಿದ್ದಾರೆ. ಹಾಗಾಗಿ ಆ ಒಂದು ಪೆರಿಯಾರ್ ಮತ್ತು ಬಾಬಾ ಸಾಹೇಬರಿಗೆ ಈ ಒಂದು ಪುಷ್ಪನಮನ ಸಲ್ಲಿಸುವ ಮೂಲಕ ನಾವು ಈ ಒಂದು ಸಣ್ಣದಾಗಿ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಜಯರಾಮ್ ಸರ್ ಮತ್ತೆ ನಮ್ಮ ಸಂಘಟನೆ ಶ್ರೀನಾಥ ವೆಂಕಟೇಶ್ವರ ಸುಬ್ರಹ್ಮಣ್ಯ ಅವರೆಲ್ಲ ಬಂದು ಇವೊಂದಿಬ್ರು ನೀಟಾಗಿ